ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಈಗಾಗಲೇ ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿದೆ. ಇದನ್ನ ವಿರೋಧಿಸಿ ಮಂಡ್ಯದಲ್ಲಿ ಅನ್ನದಾತರ ಆಕ್ರೋಶ ತೀವ್ರಗೊಳ್ತಾ ಇದೆ. ರೈತ ಸಂಘದಿಂದ ಸಿಡಬ್ಲ್ಯೂಆರ್ಸಿ ವಿರುದ್ಧ ಪ್ರತಿಭಟನೆ ಜೋರಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹೆದ್ದಾರಿ ತಡೆದು ಅನ್ನದಾತರು ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಾರೆ. ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್ ಜೋರಾಗಿದೆ. ವಾಹನಗಳನ್ನು ತಡೆದು ರೈತರು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆನೇ ಈ ಭಾಗದಲ್ಲಿ ಕಾವೇರಿ ಕೊಳ್ಳದ ಭಾಗದಲ್ಲಿ ಆಕ್ರೋಶದ ಕಟ್ಟೆಯೊಡೆದಿತ್ತು. ಅದು ಇವತ್ತು ಕೂಡ ಇನ್ನು ಮುಂದುವರಿತಾ ಇದೆ, ಹೆಚ್ಚಾಗ್ತಾ ಇದೆ. ಅದರ ಸ್ವರೂಪ ಇನ್ನಷ್ಟು ಆಕ್ರೋಶದ ಒಡಲು ರೈತರದ್ದು ಹೆಚ್ಚಾಗ್ತಾ ಇದೆ. ಹೀಗಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೆದ್ದಾರಿಯನ್ನ ತಡೆದು ವಾಹನಗಳನ್ನು ತಡೆದು ರೈತರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರೋದು. ಯಾವುದೇ ಕಾರಣಕ್ಕೂ ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಹರಿಸಬಾರ್ದು. ನಾವೇ ಸಂಕಷ್ಟದಲ್ಲಿದ್ದೀವಿ, ಬೆಳೆಗಳಿಗೆ ನೀರಿಲ್ಲ, ಕುಡಿಯೋ ನೀರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಭಾವ ಉಂಟಾಗುವ ಪರಿಸ್ಥಿತಿ ನಿರ್ಮಾಣ ಆಗಿರೋ ಸಂದರ್ಭದಲ್ಲಿ ಜಲಾಶಯದಲ್ಲಿ ನೀರಿಲ್ಲ, ಮುಂಗಾರು ಮಳೆ ಕೈ ಕೊಟ್ಟಿದೆ, ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ರೈತರ ಹಿತದೃಷ್ಟಿಯಿಂದ ನೀರು ಹರಿಸಬೇಕಾಗಿತ್ತು. ಆದರೆ ಈಗ ಜಲಾಶಯಗಳಲ್ಲಿರುವ ನೀರು ಕೇವಲ ಕುಡಿಯೋದಕ್ಕಷ್ಟೇ ಬಳಕೆ ಮಾಡಿಕೊಳ್ಳಿ, ಅದನ್ನು ನಂಬ್ಕೊಂಡು ಯಾರು ಕೂಡ ಕೃಷಿ ಮಾಡಬೇಡಿ ಎನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಆದರೆ ಈಗ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿದೆ ಅಂತ ಏನಾದರೂ ತಮಿಳುನಾಡಿಗೆ ನೀರು ಹರಿಸಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಸಿಡಬ್ಲ್ಯೂಆರ್ಸಿ ಆದೇಶ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ನಿನ್ನೆಯಿಂದ ನೋಡ್ತಾ ಇದೀವಿ ನಾವು, ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಸದ್ಯ ಶ್ರೀರಂಗಪಟ್ಟಣದಲ್ಲಿ ಈಗ ಪ್ರೊಟೆಸ್ಟ್ ಜೋರಾಗಿರೋದು. ಏನ್ ಹೇಳ್ತಾರೆ ರೈತರು? ಖಂಡಿತವಾಗ್ಲೂ ವಿಜಯ್, ಏನೋ ಪ್ರತಿಭಟನೆ ಕಿಚ್ಚು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ಯಾಕಂದ್ರೆ ನೀರನ್ನು ಬಿಟ್ಟಿರುವಂಥದ್ದು, ಎಷ್ಟು ಬಿಡಲಿಕ್ಕೆ ಆದೇಶ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಜಿಲ್ಲೆಯ ರೈತರುಗಳಿಗೆ ಬೆಳೆ ಬೆಳಿಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿದ್ದಾರೆ. ಆದರೆ ಈ ಒಂದು ಕೇಂದ್ರ ಒಂದು ಸಿಡಬ್ಲ್ಯೂಆರ್ಸಿ ಒಂದು ಆದೇಶ ಮಾಡುತ್ತೆ, ತಮಿಳುನಾಡಿನ ರೈತರಿಗೆ ನೀರು ಕೊಡಿ ಎನ್ನುವಂಥದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾನೆ. ಈಗ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು, ಇಲ್ಲಿ ಹೆದ್ದಾರಿಯನ್ನು ತಡೆದು ರೈತರು ಒಂದು ಪ್ರತಿಭಟನೆ ನಡೆಸ್ತಾ ಇರೋದು. ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರೋದು. ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿ ಇದಾಗಿದೆ. ಈ ಹಳೆ ಹೆದ್ದಾರಿಯಲ್ಲಿ ತಡೆದು ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ರೈತರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಒಂದೇ ಆಗ್ರಹ ಇರುವಂಥದ್ದು, ಈ ಒಂದು ಆದೇಶ ನಿಜಕ್ಕೂ ಕೂಡ ಮರಣ ಶಾಸನವಾಗಿದೆ. ರೈತರ ಹಿತ ಕಾಯಪಡಲಿಕ್ಕೆ ಈ ಒಂದು ಆದೇಶ ಇಲ್ಲ, ರೈತರನ್ನ ಸಾಯಿಸಲಿಕ್ಕೆ ಈ ಒಂದು ಆದೇಶ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಜಿಲ್ಲೆಯ ರೈತರಿಗೆ ಕುಡಿಲಿಕ್ಕೂ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸರಿಯಾದ ವಾದ ಮಂಡನೆ ಮಾಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತಾ ಇರಲ್ಲ. ಜಿಲ್ಲೆಯ ಬೆಳೆಗಳಿಗೆ ನೀರು ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆಯಲ್ಲಿರುವಂತಹ ರೈತರು ತೀರಾ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆದೇಶಗಳು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ರೈತರುಗಳಿಗೆ ನಿಜಕ್ಕೂ ಕೂಡ ತೀರಾ ಸಂಕಷ್ಟ ಅನುಭವಿಸುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಈ ಎಲ್ಲ ಪರಿಸ್ಥಿತಿ ಇಟ್ಕೊಂಡು ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ರೈತರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಇಲ್ಲಿನ ವಾಸ್ತವ ಪರಿಸ್ಥಿತಿ ಮತ್ತೆ ರಾಜ್ಯ ಸರ್ಕಾರ ಯಾವೆಲ್ಲ ನಿರ್ಣಯನ ಕೈಗೊಳ್ಳಬೇಕಿತ್ತು, ಯಾವ ರೀತಿ ವಾದ ಮಾಡಬೇಕಿತ್ತು ಅನ್ನುವಂಥದ್ದು ನಿಮ್ಮ ವಾದ ಸರ್. ಸರ್ಕಾರ ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಅವರಿಗೆ ವಾಸ್ತವಾಂಶನ ವಿವರಿಸಿದ್ದಾರೆ. ಈ 2 ಬಾರಿ ಮೀಟಿಂಗ್ 15ನೇ ತಾರೀಕು 22ನೇ ತಾರೀಕು ಮೀಟಿಂಗಲ್ಲೂ ಏನೂ ಆದೇಶ ಮಾಡಲಿಲ್ಲ. ಈಗ 28ನೇ ತಾರೀಕು ಸಿಡಬ್ಲ್ಯೂಆರ್ಸಿ ಮೀಟಿಂಗ್ನಲ್ಲಿ ಅವರು 4 TMC ನೀರನ್ನ ದಿನವೊಂದಕ್ಕೆ 3500ರಂತೆ ಬಿಡಿ ಅಂತ ಆದೇಶ ಮಾಡಿದ್ದಾರೆ. ಈ ಆದೇಶ ಅವೈಜ್ಞಾನಿಕವಾದದ್ದು. ವಾಸ್ತವ ಪರಿಸ್ಥಿತಿ ನೀರಿದ್ದರೆ ಬಿಡಲಿಕ್ಕೆ ನಮಗೇನು ತೊಂದರೆ ಇಲ್ಲ. ನಾವು ತಮಿಳುನಾಡು ರೈತರು ಎಲ್ಲ ಕರ್ನಾಟಕದ ರೈತರಾಗಲಿ ಭಾರತದ ರೈತರು ಎಲ್ಲ ಒಂದೇ. ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ನೀರೇ ಇಲ್ಲ. 44% ಅರಂಗಿ ಡ್ಯಾಮ್ ಬಿಟ್ಟು ಕಾವೇರಿ ಜಲಾನಯನ ಪ್ರದೇಶದ ಯಾವುದು ಡ್ಯಾಮು ತುಂಬಿಲ್ಲ. ನಮ್ಮಲ್ಲಿರೋದು 17 TMC ನೀರು. 17 TMCಲಿ 4 TMC ನೀರನ್ನ ಅವ್ರಿಗೆ ಬಿಟ್ಟರೆ ಇನ್ನು ಉಳಿಯೋದು 13 TMC. 13 TMCಲಿ 5 TMC ಮಾತ್ರ ಬಳಕೆಗೆ ಯೋಗ್ಯವಾದದ್ದು. ಇನ್ನು 8 TMC ಡೆಡ್ ಸ್ಟೋರೇಜು, ಡ್ಯಾಮ್ ಸೇಫ್ಟಿಗೆ ಇರಬೇಕು. ಈ 5 TMC ನೀರು ಹಿಂಗೆ ಮಳೆಗಾಲ ಏನಾರು ಆಗದೇ ಹೋದಂಥ ಪರಿಸ್ಥಿತಿಯಲ್ಲಿ ಪೂರ್ಣ ಮೈಸೂರು ಬೆಂಗಳೂರು ಮತ್ತು ನಮ್ಮ ಈ ಕಾವೇರಿ ಜಲಾನಯನ ಪ್ರದೇಶಗಳ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಮುಂದೊಂದು ದೊಡ್ಡ ಇದನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ಅವರು ಏನು ಮಾಡಬೇಕು ಅಂದರೆ CWMA ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅಪೀಲ್ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಈ ರೀತಿಯಾದಂಥ ತೀರ್ಪುಗಳು ಬರ್ತಾ ಇರುವಂಥದ್ದು. ಹಾಂ ಸರ್, ಇದು ಈಗ ನೀವೇ ನೋಡ್ತಾ ಇದ್ದೀರಾ, 6ನೇ ಹಂತದ ನೀರು ಬೇಕು ಅಂತ ಅವರೇನೆ KRSಗೆ ಎಲ್ಲ ಇಂಜಿನಿಯರ್ಸ್ನೆಲ್ಲ ಕಳಿಸಿದ್ರು.
ಈ ನೀರು ಯಾರಿಗೆ ಬೇಕು? ಫಸ್ಟು ನಮ್ಮ ಮಂಡ್ಯ ಜಿಲ್ಲೆಗೆ ಕುಡಿಯೋಕ್ಕೆ ವ್ಯವಸಾಯಕ್ಕೆಲ್ಲ ನೀರು ಬೇಕಿತ್ತು. ಅಲಾಂಗ್ ವಿತ್ ಈಗ ಬೆಂಗಳೂರಿಗೂ ನೀರು ಬೇಕು. ಈಗ ನೀವು ತಮಿಳ್ನಾಡಿಗೆ ಏಕಾಏಕಿ ನೀರು ಬಿಡ್ತಾ ಇದ್ದೀರಲ್ಲ, ಫಸ್ಟು ನಿಮ್ಗೆ ತೊಂದರೆ ಆಗೋದು ಯಾರಿಗೆ? ಕುಡಿಯೋಕ್ಕೆ ನೀರಿಲ್ಲ. ಹಸು ದನಕರುಗಳು ಏನು ಮಾಡ್ತವೆ? ನೀವು ಕೆರೆಗಳೆಲ್ಲ ಬತ್ತೋಗಿದೆ. ಜನರಿಗೆಲ್ಲ ಎಚ್ಚರಿಸಿ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ಮೇಲೆ ನೀವು ಯಾವ ಥರ ಬೆಳೆ ಬೆಳಿಬಾರ್ದು. ಬರೋ ಬೆಳೆನೇ ಮುಂಚೆ ಎಲ್ಲ ಏನಾಗ್ತಿತ್ತು, ಅಟ್ಲೀಸ್ಟ್ ಮೊದಲನೇ ಬೆಳೆ ಬೆಳೀತಾ ಇದ್ವಿ, ಬೇಸಿಗೆ ಬೆಳೆ ಬೆಳೀತಾ ಇರಲಿಲ್ಲ. ಇವಾಗ ಈ ಬೆಳೆನೇ ಜುಲೈ ಬೆಳೆನೇ ಬೆಳೆಯಂಗಿಲ್ಲ. ಈಗ ಬಂದಿರೋ ಕಬ್ಬಿಗೆ ಆಲ್ರೆಡಿ ಇನ್ನೂ 30% ಕಬ್ಬು ಒಣಗೋಗ್ತಾ ಇದೆ. ಇನ್ನೊಂದು 20% ಕಬ್ಬಿಗೋಸ್ಕರ ನಾವು ಲಾಸ್ಟ್ ವೀಕು ಧರಣಿ ಮಾಡಿ ನೀರು ಬಿಡಿಸಿದ್ದಾರೆ. ಈಗ ನೀರು ಬಿಟ್ಟಿದ್ದಾರೆ. ಅದಕ್ಕೆ ಕಬ್ಬು ಎಷ್ಟು ಕೈಗೆ ಬರುತ್ತೋ ಗೊತ್ತಿಲ್ಲ. ಬಟ್ ಈ ನಿಜವಾಗ್ಲೂ ಇದು ತುಂಬ ಕಷ್ಟ ಆಗ್ತಾ ಇದೆ ರೈತರಿಗೆ. ನಾವು ನಿಜವಾಗ್ಲೂ ಹೋರಾಟ ಮಾಡ್ತೀವಿ. ನಮಗೆ ನೀರು ಬೇಕೇ ಬೇಕು. ನಾವು ನೀರು ಬಿಡಲ್ಲ. ಇವಿಷ್ಟು ರೈತರುಗಳ ಮಾತಾಗಿರುವಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ರೈತರು ತೀರಾ ಸಂಕಷ್ಟದ ಪರಿಸ್ಥಿತಿ ಇದ್ದಾರೆ. ಇಲ್ಲಿರುವಂಥ ಬೆಳೆಗಳು ಒಣಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು. ಚನ್ನಪಟ್ಟಣದಲ್ಲಿ ಬೀದಿಗಿಳಿದ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ತಮಿಳುನಾಡಿಗೆ ನೀರು ಹರಿಸದಂತೆ ಪ್ರತಿಭಟಿಸುತ್ತಿದ್ದಾರೆ. CWRC ಆದೇಶವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟಿಸ್ತಾ ಇರುವುದು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರ ಕಿಚ್ಚು ಚನ್ನಪಟ್ಟಣದ ಕಾವೇರಿ ಸರ್ಕಲ್ನಲ್ಲಿ ಪ್ರತಿಭಟನೆಯ ಸ್ವರೂಪ ಪಡೆದುಕೊಂಡಿದೆ. ವಿಜಯ್ ನಟನೆಯ ಜನನಾಯಕನ್ ಚಿತ್ರಕ್ಕೂ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಜನನಾಯಕನ್ ಚಿತ್ರ ಪ್ರದರ್ಶನ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಪ್ರತಿಭಟಿಸ್ತಾ ಇರುವಂತವರು ಆಗ್ರಹಿಸ್ತಾ ಇದ್ದಾರೆ.